ಮನುಷ್ಯ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಅಮ್ಮ, ಲಾಸ್ಟ್ ಟೈಮು ಭೂಪತಿ ಚಂದ್ರಶೇಖರ್ ಮನೆ ಮುಂದೆ ಮಲ್ಕಿದ್ನಲ್ಲ, ಅದೇ ರೀತಿ ಇವತ್ತು ಏನಾದ್ರು ಮಾಡಿದ್ರೆ ಅದನ್ನ ಹೇಳಕ್ಕೆ ಅವ್ರು ಏನಾದ್ರು ಕಾಲ್ ಮಾಡ್ತಿರ್ಬೋದಾ? ಒಂದೇ ಒಂದ್ಸತಿ ರಿಸೀವ್ ಮಾಡಿ ಏನು ಅಂತ ಕೇಳಮ್ಮ. ಹಲೋ ಹಲೋ ಶಕುಂತಲಾ ಅವರೇ, ಏನಾಗ್ತಿದೆ ಅಲ್ಲಿ? ನಕ್ಷತ್ರ ಭೂಪತಿ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಇನ್ನೂ ಸರಿಯಾಗಿ ಬೆಳಕು ಹರಿದಿಲ್ಲ, ಇಷ್ಟು ಬೇಗಲೇ ಎಲ್ಲಿ ಹೋಗಿರ್ಬೋದು? ನಾವು ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ. ಅಲ್ಲ, ಇಷ್ಟು ಸೆಕ್ಯೂರಿಟಿ ಇದ್ರು ಹೀಗಾಗುತ್ತೆ ಅಂದ್ರೆ ಏನರ್ಥ? ನನ್ನ ಮಗಳಿಗೆ ಏನಾದರೂ ಆದ್ರೆ ನಾನು ಖಂಡಿತ ಸುಮ್ಮನೆ ಇರಲ್ಲ. ಮುಚ್ಚ್ರಿ ಬಾಯಿ. ನನ್ನನ್ನು ಏನು ಅನ್ಕೊಂಡಿದ್ದೀರಾ ನೀವು? ನಾನೇ ನಿಮ್ಮ ಮಗಳನ್ನ 24 ಗಂಟೆ ಕಣ್ಣಲ್ಲಿ ಇಟ್ಕೊಂಡು ಕಾಯಕ್ಕಾಗತ್ತಾ? ಕಾಣಿಸ್ತಾ ಇರೋದು ನಿಮ್ಮ ಮಗಳು ಮಾತ್ರ ಅಲ್ಲ, ನನ್ನ ಮಗ ಕೂಡ. ನನ್ನ ಮಗನೂ ಮನೇಲಿ ಕಾಣಿಸ್ತಿಲ್ಲ. ನನಗೂ ಅಷ್ಟೇ ಭಯ ಗಾಬರಿ ಆಗ್ತಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮಗಳು ಮಗಳು ಅಂದ್ರೆ ಆಗೋದಿಲ್ಲ. ಶಕುಂತಲಾ ಅವರೇ, ದಯವಿಟ್ಟು ಸಿಟ್ ಮಾಡ್ಕೋಬೇಡಿ. ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗತ್ತೆ. ನಿಮ್ಮ ಗಂಡಂಗೆ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡ್ ಹೇಳಿ. ಪ್ರತಿ ಸಲ ನನ್ನ ಬಗ್ಗೆ ಅನುಮಾನ ಪಟ್ರೆ ನಾನು ಸುಮ್ಮನಿರಲ್ಲ. ನಮಗೂ ಟೆನ್ಷನ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳಕ್ ಹೇಳಿ. ರೀ, ಇಂಥ ಹೊತ್ತಿನಲ್ಲಿ ನೀವಿಬ್ರು ಹೀಗೆ ಮಾತಾಡೋದು ಸರಿ ಇಲ್ಲ ರೀ. ಮಕ್ಕಳ ಕಾಣಿಸ್ತಿಲ್ಲ, ಮೊದಲು ಅವ್ರನ್ನ ಹುಡುಕ್ಬೇಕು. ಸರಿ, ನಾವು ಅಲ್ಲಿಗೆ ಬರ್ತೀವಿ, ಅಲ್ಲೇ ಮಾತಾಡೋಣ. ಅಣ್ಣ ಅಣ್ಣ ಅಣ್ಣ, ಒಂದು ಹೆಲ್ಪ್ ಮಾಡ್ತೀರಾ? ದಯವಿಟ್ಟು ನನ್ನ ನಮ್ಮನೆಗೆ ಬಿಡ್ತೀರಾ? ಟೈಮ್ 2:30, ಡಬಲ್ ಆಗುತ್ತೆ. ಎಷ್ಟು ಬೇಕಾದರೂ ಕೊಡ್ತೀನಿ, ಮೊದಲು ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ. ಆದರೆ ಈಗ ನನ್ನ ಹತ್ರ ದುಡ್ಡಿಲ್ಲ, ಮನೆಗೆ ಹೋಗ್ತಿದ್ದಂಗೆ ಕೊಡ್ತೀನಿ. ಅಣ್ಣ, ಕೈಯಲ್ಲಿ ದುಡ್ಡಿಲ್ವಾ? ಮನೆಗೆ ಹೋದ್ಮೇಲೆ ಕೊಡ್ತೀಯಾ? ಹ್ಞೂ ಅಣ್ಣ, ಯಾವುದೋ ತೊಂದರೆಯಲ್ಲಿದ್ದೀನಿ. ದಯವಿಟ್ಟು ನನ್ನ ನಮ್ಮ ಮನೆಗೆ ತಲುಪಿಸಿ ಅಣ್ಣ. ಅಲ್ಲಿಗೆ ಹೋಗ್ತಿದ್ದಂಗೆ ನೀವು ಕೇಳ್ದಷ್ಟು ಕೊಡ್ತೀನಿ. ನೋಡಮ್ಮ, ಇದನ್ನು ನಾನು ದಿನಾ ನೋಡ್ತೀನಿ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಕೊಡ್ತೀನಿ ಅನ್ನೋದು, ನಮ್ಮನ್ನು ಯಾವುದೋ ಬೀದಿಲಿ ನಿಲ್ಲಿಸೋದು, ನೀವು ಇನ್ಯಾವುದೋ ಗಲ್ಲಿಯಿಂದ ಮನೆ ಒಳಗೆ ಸೇರ್ಕೊಂಡು ಬೋಲ್ಟ್ ಹಾಕೊಂಬಿಡೋದು, ನಾವು ರಾತ್ರಿ ಎಲ್ಲ ಅಲ್ಲೇ ನಿಂತ್ಕೊಂಡು ಬಾಯಿ ಬಡ್ಕೊಳ್ಳೋದು, ಇದೆಲ್ಲ ಆಗಲ್ಲ. ಸುಮ್ಮನೆ ನಡೆಯಮ್ಮ. ಇಲ್ಲ ಅಣ್ಣ, ನಾನಾಗಿ ಮಾಡಲ್ಲ. ನೀವು ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಅಣ್ಣ. ನೀವು ಕೇಳೋದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ನಿಮ್ಮ ದುಡ್ಡು ನಿಮ್ಗೆ ಸಿಗುತ್ತಣ್ಣ. ಇಷ್ಟೊತ್ತಲ್ಲಿ ನನಗೆ ಬೇರೆ ಆಟನೂ ಸಿಗಲ್ಲ ಅಣ್ಣ. ಪ್ಲೀಸ್ ಅಣ್ಣ. ಆಗಲ್ಲ ಅಂತ ಹೇಳಿದ್ನಲ್ಲಮ್ಮ. ಅಣ್ಣ ಅಣ್ಣ, ಕೊನೆ ಪಕ್ಷ ಫೋನ್ ಆದರೂ ಕೊಡಿ, ನನ್ನ ಗಂಡನಿಗೆ ಫೋನ್ ಮಾಡ್ಕೋತೀನಿ. ನೋಡಮ್ಮ, ನಾನು ನಿನ್ನನ್ನು ಆಟೋಲ್ಲೂ ಕೂಡಿಸ್ಕೊಡಲ್ಲ, ನನ್ನ ಫೋನು ಕೊಡಲ್ಲ. ನಾನು ನಿನಗೆ ಫೋನ್ ಕೊಡೋದು, ನೀನು ಅದರಿಂದ ಇನ್ಯಾರಿಗೋ ಫೋನ್ ಮಾಡೋದು, ಪೊಲೀಸ್ನವ್ರು ನನ್ನ ಕರ್ಕೊಂಡೋಗಿ ಗುಮ್ಮೋದು, ಇದೆಲ್ಲ ಬೇಕಾ? ಆಗಲ್ಲ, ಸುಮ್ಮನೆ ನಡಿಯಮ್ಮ. ಅಯ್ಯೋ ಇಲ್ಲಣ್ಣ, ದಯವಿಟ್ಟು ಹೆಲ್ಪ್ ಮಾಡಿ ಅಣ್ಣ. ಹಾಗನ್ಬೇಡಿ. ನನಗೆ ಇಲ್ಲಿಂದ ಮನೆ ಯಾವ ದಿಕ್ಕಲ್ಲಿದೆ ಅಂತಲೂ ಗೊತ್ತಾಗ್ತಿಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ. ನೋಡಮ್ಮ, ನಿನ್ನಂತವಳನ್ನ ನನ್ನ ಆಟೋಲ್ಲಿ ಕೂಡಿಸ್ಕೊಂಬಿಟ್ರೆ ನನ್ನ ಕತೆ ಅಷ್ಟೇ. ಹೋಗಮ್ಮ. ಅಣ್ಣ ಅಣ್ಣ, ಪ್ಲೀಸ್ ಅಣ್ಣ. ನಡಿ ಅಂತ ಹೇಳಿದ್ನಲ್ಲಮ್ಮ. ಅಯ್ಯೋ ರಾಮ. ಇನ್ಸ್ಪೆಕ್ಟರ್, ಏನಾದರೂ ಗೊತ್ತಾಯ್ತಾ? ನೀವು ಗಾಬರಿ ಆಗ್ಬೇಡಿ, ನಾನು ಎಲ್ಲ ಸ್ಟೇಷನ್ಗೂ ಮೆಸೇಜ್ ಕಳಿಸಿದ್ದೀನಿ. ಅಲ್ಲ, ಇಷ್ಟು ಟೈಟ್ ಸೆಕ್ಯೂರಿಟಿ ಇದ್ರು ಇದೆಲ್ಲ ಹೇಗಾಗ್ತಿದೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ಅವ್ರ ಕಣ್ಣಿಗೆ ಕಾಣಿಸ್ತೇ ಹೊರಗೆ ಹೋಗೋಕ್ಕಾದ್ರೂ ಹೇಗೆ ಸಾಧ್ಯ? ಇಲ್ಲಿ ಮಿಸ್ಟೀರಿಯಸ್ ಆಗಿ ಏನೋ ನಡೀತಿದೆ. ಆಲ್ರೆಡಿ 2ನೇ ಸತಿ ಆಗಿ ಇದು 3ನೇ ಸತಿ ಆಗ್ತಿರೋದು. ಈವನ್ ನೌ ಯು ಆರ್ ಕ್ಲೂಲೆಸ್. ಇದೆಲ್ಲ ಹೇಗೆ ಸಾಧ್ಯ? ನಾವು ನಮ್ಮ ಕಡೆಯಿಂದ ಏನ್ ಮಾಡ್ಬೋದೋ ಎಲ್ಲಾ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಿದೀವಿ ಮೇಡಮ್. ನೋಡಿ, ನೀವು ಹೆದರಬೇಡಿ, ಅವರಿಬ್ರು ಸೇಫ್ ಆಗಿ ಕರ್ಕೊಂಡ್ ಬರ್ತೀವಿ. ನಮ್ಮ ಮೇಲೆ ನಂಬಿಕೆ ಇಡಿ. ತುಂಬ ಥ್ಯಾಂಕ್ಸ್ ಅಣ್ಣ. ಇವತ್ತು ನೀವಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ದೇವರೇ ನಿಮ್ಮ ರೂಪದಲ್ಲಿ ಬಂದು ನನ್ನ ಮಾನ ಪ್ರಾಣ ಎರಡು ಕಾಪಾಡ್ದ ಅನ್ಸುತ್ತೆ. ಅಣ್ಣ ಅಂತ ಇದೆಯಾ? ಮತ್ತೆ ಮಾತೆಲ್ಲ ಯಾಕೆ? ತಂಗಿ ಕಷ್ಟ ಕಣ್ಣ ಬರ್ದೇ ಇರ್ತಾನ?
ಎಲ್ಲೋಗ್ಬೇಕು ಹೇಳಮ್ಮ, ಎದುರ್ಕೋಬೇಡ, ಸೇಫಾಗಿ ಡ್ರಾಪ್ ಮಾಡ್ತೀನಿ. ಆಗ್ಲೇ ನೀವು ಬರಲ್ಲ ಅಂದಾಗ ನನಗ್ ತುಂಬಾ ಭಯ ಆಯ್ತು. ಇಷ್ಟೊತ್ತಲ್ಲಿ ಒಂದ್ ಆಟೋ ಸಿಗೋದೇ ಪುಣ್ಯ, ಅಂತದ್ರಲ್ಲಿ ನೀವಿಲ್ಲ ಅಂದಾಗ ನಾನ್ ಏನ್ ಮಾಡ್ಬೇಕೋ ಗೊತ್ತಾಗಿಲ್ಲ ಅಣ್ಣ. ನೋಡಮ್ಮ, ದಿನ ಈ ತರ 1000 ಕತೆ ಹೇಳ್ಕೊಂಡು 1000 ಜನ ಬಂದು ಆಟೋ ಹತ್ಕೋತಾರೆ. ನೀನು ಹಂಗೆ ಸುಳ್ಳು ಹೇಳ್ತಿದ್ಯಾ ಅನ್ಕೊಂಡೆ. ಆ ರೌಡಿಗಳನ್ನ ಫಾಲೋ ಮಾಡೋದ್ ನೋಡಿ ನಿಜವಾಗ್ಲೂ ತೊಂದರೆಲಿದ್ಯಾ ಅನ್ಸ್ತು, ಅದಕ್ಕೆ ಬಂದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಮೊದಲು ಅವಳನ್ನ ಒಳಗಡೆ ಕರ್ಕೊಂಡೋಗಿ ಏನಾರ ಕೊಡು, ಸುಸ್ತಾಗಿರ್ತಾಳೆ, ಆಮೇಲೆ ವಿಚಾರಿಸಿದ್ರಾಯ್ತು. ಪುಟ್ಟ ಒಳಗ್ ಬಾ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಮಗಳು ಸಿಕ್ಲಿಲ್ಲ ಅಂತ ತುಂಬಾ ಟೆನ್ಷನ್ ಆಗಿತ್ತು. ಸದ್ಯ ಸೇಫ್ ಆಗಿ ಬಂದ್ಲಲ್ಲ. ಇರ್ಲಿ ಬಿಡಿ ಸರ್, ಪರವಾಗಿಲ್ಲ. ಬೇಡ ಸರ್, ಬೇಡ ಬೇಡ, ನಮ್ಮನೆ ಹುಡುಗಿ ಅನ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಬೇಡ ಅನ್ಬೇಡಿ, ನನ್ನ ಮಗಳನ್ನ ಸೇಫಾಗಿ ಕರ್ಕೊಂಡ್ ಬಂದಿದ್ದೀರಾ. ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ದಯವಿಟ್ಟು ತಗೊಳ್ಳಿ. ಥ್ಯಾಂಕ್ ಯು ಸರ್. ನನ್ಗೇನು ಗೊತ್ತಿಲ್ಲ, ಎಲ್ಲೋಗಿದ್ದೆ, ಯಾವಾಗೋದೆ, ಹೇಗೋದೆ, ನನ್ಗೊಂದು ಗೊತ್ತಿಲ್ಲ ಅಮ್ಮ. ಗೊತ್ತಿಲ್ಲ ಅಂದ್ರೆ ಹೇಗೆ ನಕ್ಷತ್ರ? ಸ್ವಲ್ಪ ಸರಿಯಾಗಿ ನೆನ್ಪು ಮಾಡ್ಕೊಳ್ಳೆ. ಆಟೋದಲ್ಲಿ ಬರ್ತಾ ಅಷ್ಟೊತ್ತು ಅದನ್ನೇ ಯೋಚನೆ ಮಾಡಿದೆ. ನನಗೇನು ನೆನಪಾಗ್ತಿಲ್ಲ. ಕಣ್ಬಿಟ್ಟಾಗ ನಾನು ಯಾವುದೋ ಜಾಗದಲ್ಲಿ ಮಲಗಿದ್ದೆ, ಸುತ್ತ ಜನ. ಅಷ್ಟೇ ನನಗೆ ನೆನಪಿರೋದು. ಏನ್ ಪುಟ್ಟ ಇದೆಲ್ಲ? ಅಟ್ಲೀಸ್ಟ್ ನೀನ್ ಯಾವ ಏರಿಯಾಲಿದ್ದೆ ಅಂತ ಗೊತ್ತಾ ನಿಂಗೆ? ನಾನು ಕೇಳಿದ್ದಕ್ಕೆ ಮಾವಳ್ಳಿ ಕಡೆ ಅಂದ್ರು. ಅದಿಲ್ಲಿಂದ ತುಂಬಾ ದೂರ ಇದೆ. ನಾನು ಅಲ್ಲಿ ತನಕ ಇಷ್ಟೊತ್ತಲ್ಲಿ ಹೇಗೋದ್ನೋ ನನ್ಗೇನು ಗೊತ್ತಾಗ್ತಿಲ್ಲ. ನೋಡು ಪುಟ್ಟ, ನೀನ್ ನಿಜ ಹೇಳ್ಬೇಕು. ಯಾರಿಗೂ ಹೆದರಬೇಡ, ನಾನಿದ್ದೀನಿ. ನಿಮ್ಮತ್ತೆ ಏನಾದ್ರೂ ನಿನಗೆ ತೊಂದರೆ ಕೊಡ್ತಿದಾರಾ? ಇದಕ್ಕೂ ಅವ್ರಿಗೂ ಏನಾದ್ರೂ ಸಂಬಂಧ ಇದೆಯಾ? ಅಪ್ಪ, ಏನ್ ಕೇಳ್ತಿದ್ದೀರಾ? ಅತ್ತೆ ಯಾಕೆ ಹೀಗ್ ಮಾಡ್ತಾರೆ? ನನಗೆ ಅನುಮಾನ ಇದೆ. ನೀನ್ ಹೇಳು, ಅವ್ರೇನಾದ್ರೂ ಮಾಡಿದ್ರಾ? ಎನಫ್ ಆಫ್ ಯೋರ್ ಡ್ರಾಮಾ. ನೀವು ಮತ್ತೆ ಮತ್ತೆ ಅದನ್ನೇ ಹೇಳಿದ್ರೆ ಚೆನ್ನಾಗಿರಲ್ಲ ಮಿಸ್ಟರ್ ಚಂದ್ರಶೇಖರ್. ಇಲ್ಲಿ ನಡೀತಿರೋದಕ್ಕೂ ನನ್ಗೂ ಯಾವುದೇ ತರ ಸಂಬಂಧ ಇಲ್ಲ ಅಂತ ಇನ್ ಯಾವ ತರ ಹೇಳ್ಬೇಕು ನಿಮ್ಗೆ? ನಿಮ್ಮ ಮಗಳಿಗೆ ತೊಂದರೆ ಕೊಟ್ಟು ನಡು ರಾತ್ರಿಲಿ ಯಾವುದೋ ರಸ್ತೆಲಿ ಎಸೆದು ಬರೋ ಅಷ್ಟು ಕಟುಕಿನೂ ಅಲ್ಲ. ಅಂತ ಚೀಪ್ ಯೋಚನೆಗಳು ನನಗೆ ಬರೋದು ಇಲ್ಲ. ವಿಷಯ ಗೊತ್ತಿಲ್ಲದೆ ದಯವಿಟ್ಟು ಯಾರ ಮೇಲೂ ಆರೋಪ ಮಾಡಬೇಡಿ. ಅತ್ತೆ ಯಾಕೆ ಹೀಗೆ ಮಾಡ್ತಾರೆ? ನಾನು ಭೂಪತಿ ರೂಮಲ್ಲಿ ಮಲಗಿದ್ವಿ. ಆಮೇಲೆ ನೋಡಿದ್ರೆ ಹೌದು ಹೌದು, ಭೂಪತಿಯಲ್ಲಿ ಅವನಿನ್ನೂ ಬಂದಿಲ್ವಾ? ಅದನ್ನ ನಾನು ನಿನಗೆ ಕೇಳಬೇಕು. ಎಲ್ಲಿ ಭೂಪತಿ?
ಆಗ್ಲಿಲ್ವಾ? ಇಲ್ಲ ನಕ್ಷತ್ರ, ನಾನ್ ರೂಮಲ್ಲಿ ನೋಡಿದಾಗ ನೀವಿಬ್ರು ಕಾಣಿಸ್ತಾ ಇರ್ಲಿಲ್ಲ. ಈಗ ನೀನೇನೋ ಬಂದೆ, ಆದ್ರೆ ಅವನೆಲ್ಲಿ? ನನಗ್ ಗೊತ್ತಿಲ್ಲ ಅಕ್ಕ. ನನ್ ಕೆಚ್ಚರ ಆದಾಗ ನಾನೊಬ್ಳೇ ಇದ್ದೀನಿ. ತುಂಬಾ ಗಾಬರಿಯಾಗಿ ಅಲ್ಲೆಲ್ಲ ಹುಡುಕಾಡ್ದೆ, ಆದ್ರೆ ಅವನಲ್ಲಿಲ್ಲ. ಅಕ್ಕ, ನೀವ್ ರೂಮಲ್ಲಿ ಸರಿಯಾಗಿ ನೋಡಿದ್ರಾ? ಅವ್ನು ನಿಜವಾಗ್ಲೂ ಇಲ್ವಾ? ಹ್ಞೂ ನಕ್ಷತ್ರ, ನಾವ್ ಎಲ್ಲಾ ಕಡೆ ನೋಡಿದ್ವಿ. ಭೂಪತಿ, 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 ಭೂಪತಿ. ನಕ್ಷತ್ರ, ನಕ್ಷತ್ರ ಅವನು ಇಲ್ಲಿಲ್ಲ. ಅವನು ನಿನ್ನ ಹಾಗೆ ಎಲ್ಲೋ ಹೊರಗಡೆ ಹೋಗಿದ್ದಾನೆ. ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ? ಅಕ್ಕ, ಏನ್ ಮಾಡೋದಕ್ಕ? ಅವನನ್ನ ಎಲ್ಲಿ ಅಂತ ಹುಡ್ಕೋದು? ಪುಟ, ನೀನ್ ಯೋಚನೆ ಮಾಡಬೇಡ, ನಾನಿದ್ದೀನಲ್ಲ, ನಾನು ಹುಡುಕ್ತೀನಿ. ನೋಡು, ಪೊಲೀಸರು ಆಗ್ಲೇ ಎಲ್ಲ ಕಡೆ ಮೆಸೇಜ್ ಕಳಿಸಿದ್ದಾರೆ. ನಾನು ಕಮಿಷನರ್ ಹತ್ರನೂ ಮಾತಾಡಿದ್ದೀನಿ. ಅಳ್ಬೇಡ ಪುಟ, ಭೂಪತಿ ಬಂದೇ ಬರ್ತಾನೆ ಕಣೆ. ಅಮ್ಮ, ಅವನು ಹುಷಾರಾಗಿ ಬರ್ಬೇಕಮ್ಮ. ಅವನಿಗೇನು ತೊಂದರೆ ಆಗ್ಬಾರ್ದು. ಇಲ್ಲ ಪುಟ, ಅವನಿಗೇನು ಆಗಲ್ಲ, ನೀ ಹೆದರ್ಕೊಂಬೇಡ.